ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಒಂದು ಐತಿಹಾಸಿಕ ಕಾಮಗಾರಿಗೆ ಶಾಸಕ ಡಾಕ್ಟರ್ NT ಶ್ರೀನಿವಾಸರವರು ಭೂಮಿ ಪೂಜೆ ನೆರವೇರಿಸಿದ್ದಾರೆ. ವೀಕ್ಷಕರೇ, ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದ್ದು, ಶಾಸಕರ ಕನಸಿನ ಕೂಸಾದ ಬರೋಬ್ಬರಿ 16,50,00,000 ರೂಪಾಯಿ ವೆಚ್ಚದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣಕ್ಕೆ ಮುಂದಾಗಿ ಶಂಕುಸ್ಥಾಪನೆ ನೆರವೇರಿಸಿರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯ. ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ 100ರಿಂದ 150 ಹಾಸಿಗೆಗೆ ಮೇಲ್ದರ್ಜೆಗೇರಿಸಿರುವುದು ಕೂಡ ಶಾಸಕರನ್ನಾಗಿ ಹೊರತುಪಡಿಸಿ ಇವರ ಮೂಲ ವೃತ್ತಿಯ ಜವಾಬ್ದಾರಿಯ ಕಳಕಳಿ ಎದ್ದು ಕಾಣುವಂತದ್ದಾಗಿದೆ. ಈ ದಿನ ಕೂಡ್ಲಿಗಿ ಪಟ್ಟಣದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಶಂಕುಸ್ಥಾಪನೆಗೊಂಡಿರುವುದು ಪಕ್ಕದ ಸಂಡೂರು ಜನತೆಗೂ ಅನುಕೂಲವಾಗಲಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಹರ್ಷದ ಮಾತುಗಳು ಕೇಳಿ ಬರ್ತಾ ಇದೆ. ಎನಿವೆ, ಕೂಡ್ಲಿಗಿ ಕ್ಷೇತ್ರದ ಶಾಸಕರೇ, ನಿಮ್ಮ ಈ ಕಳಕಳಿಯ ಮನಸ್ಥಿತಿಗೆ ನಮ್ಮ ಗರುಡ ನ್ಯೂಸ್ ತಂಡದ ವತಿಯಿಂದ ಬಿಗ್ ಸಲ್ಯೂಟ್. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಕೂಡ್ಲಿಗಿ ತಾಲೂಕು ವರದಿಗಾರರು ಟಿ ನಾಗರಾಜ್. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಹೇಳಲಿಕ್ಕೆ ಇಷ್ಟಪಡ್ತೇನೆ. 1994ರಲ್ಲಿ ಈ ಒಂದು ಆಸ್ಪತ್ರೆ ಈ ಜಾಗದಲ್ಲಿ ಉದ್ಘಾಟನೆ ಮಾಡ್ಬೇಕಂತಂದು ನಮ್ಮ ಮಾನ್ಯ ದಿವಂಗತ NT ಬೊಮ್ಮಣ್ಣನವರು ಮನಸ್ಸು ಮಾಡಿದ್ರು. ಅದು ಕಟ್ಟಡ ಕೂಡ ಆಯಿತು. ಆದರೆ ಆವಾಗಿನ ಒಂದು ಕಾಲಕ್ಕೆ ಇದು ಆಸ್ಪತ್ರೆ ಊರು ಹೊರಗೆ ಆಗ್ತಾ ಇತ್ತು ಜಾಗ. ಬಟ್ ಈ ಒಂದು ಭವಿಷ್ಯದಲ್ಲಿ ಅವರು ಭವಿಷ್ಯವನ್ನು ಮನಗಂಡು ಮುಂದೆ ಬೇಕಾದಷ್ಟು ನಮಗೆ ಜಾಗ ಸಿಗ್ತಕ್ಕಂಥ ಬಹಳ ಜಾಗ ಕೊಟ್ಟದ್ರಿಂದ ಅವರು ಈ ಒಂದು ಏರಿಯಾದಲ್ಲಿ ಆಸ್ಪತ್ರೆ ಉದ್ಘಾಟನೆ ಮಾಡಲಿಕ್ಕೆ ಮನಸ್ಸು ಮಾಡಿದ್ರು. ಅವರಿಗೂ ಕೂಡ ಮನಸ್ಸಿಲ್ಲದೆ ಮಾಡಿದರು. ಅನುದಾನ ಕೂಡ ಆಯಿತು, ಆಸ್ಪತ್ರೆ ಆಯಿತು, ಊರ ಅಧ್ಯಕ್ಷನು ಕೂಡ ಮಾಡಿದರು. ಮತ್ತೆ ತಾಲೂಕಿನ ಊರು ಹೊರಗಾಗುತ್ತೆ ಯಾಕೆ ಅಂತ. ಬಟ್ ಜರ್ಮನಿಯಲ್ಲಿ ಬಂದಿರತಕ್ಕಂಥ ಅವತ್ತಿನಲ್ಲಿ ಅನುದಾನದ ಬಗ್ಗೆ ಅವರು ಆಲೋಚನೆ ಮಾಡಿ ಭವಿಷ್ಯತ್ತಿನಲ್ಲಿ ಮುಂದೆ ದೊಡ್ಡ ದೊಡ್ಡ ಒಂದು ಇಲ್ಲಿಯ ಒಂದು ಏರಿಗೆ ಪಾರ್ಟ್ ಆಗಲಿ ಅಥವಾ ಸಿಬ್ಬಂದಿ ಕ್ವಾರ್ಟರ್ಸ್ ಆಗಲಿ ಯಾವುದಾದ್ರೂ ಅನುಕೂಲ ಮಸ್ತು ಸಿಗುತ್ತೆ ಅಂತಂದು ಅವತ್ತಿನ ವಿಷಯದಲ್ಲಿ ಅವ್ರು ಯಾರೇ ಏನು ಮಾಡಿದ್ರು ಕೂಡ ಅವತ್ತೊಂದು ತೀರ್ಮಾನ ತಗೊಂಡು ಇವ್ರು ಕಟ್ಟಡ ಪ್ರಾರಂಭ ಮಾಡಿದ್ರು. ಅವತ್ತು ಹಾಗೆ ಹೋಯ್ತು. ಕಟ್ಟಡ ಕೂಡ ಮಾನ್ಯ ವೀರಪ್ಪ ಮೊಯ್ಲಿ ಅವರು, ಮಾನ್ಯ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಈ ಒಂದು ಆಸ್ಪತ್ರೆ ಉದ್ಘಾಟನೆ ಆಯಿತು 1994ರಲ್ಲಿ. 60 ಬೆಡ್ 100 ಬೆಡ್ ಮಾಡ್ಬೋದು. ಅದಕ್ಕೆ 30 ಬೆಡ್ ಮಾಡಬೇಕಂದ್ರೂ ಕನಿಷ್ಠ ತಾಲೂಕು ಹಾಸ್ಪಿಟ್ಲಲ್ಲಿ, ಗಿರಾ ಹಾಸ್ಪಿಟ್ಲಲ್ಲಿ 200 ಡೆಲಿವರಿ ಹಾಕಬೇಕು. ಕನಿಷ್ಠ 200 ಡೆಲಿವರಿ ಹಾಕಬೇಕು. 200 ಡೆಲಿವರಿ ಆದರೆ ಮಾತ್ರ ಆ ಹಾಸ್ಪಿಟ್ಲ್ ಉನ್ನತೀಕರಣಕ್ಕೆ ಸಾಧ್ಯತೆ ಇರ್ತದೆ. ಮತ್ತೆ ಒಂದು ಆಸ್ಪತ್ರೆ, ತಾಯಿ ಮಕ್ಕಳ ಆಸ್ಪತ್ರೆಯಿಂದ ಇನ್ನೊಂದು ತಾಯಿ ಮಕ್ಕಳ ಆಸ್ಪತ್ರೆಗೆ 60 ಕಿಲೋಮೀಟರ್ ಡಿಸ್ಟೆನ್ಸ್ ಇರಬೇಕು. ಈ ಹಾಸ್ಪಿಟಲ್ ಎಷ್ಟಿದೆ? 45 ಕಿಲೋಮೀಟರ್ ಇದೆ. ಮತ್ತು ಇಲ್ಲಿ 30ರಿಂದ 40 ಡೆಲಿವರಿ ಆಗ್ತಾ ಇದ್ದಾವೆ. ಸೊ ಯಾವುದೇ ಕಾರಣಕ್ಕೂ ಮಾನದಂಡಗಳ ಪ್ರಕಾರ ನಮ್ಮದು ಆಗೋದಿಲ್ಲ. ಆದರೆ ಮುಂಚೆ ಇದ್ದಂಥ ನಮ್ಮ ಹಿರಿಯ ಶಾಸಕರು NY ಸಾಹೇಬರು ನಮ್ಮ ಹಳೆ ಹಾಸ್ಪಿಟಲ್ ಜಾಗದಲ್ಲಿ DMF ಅಲ್ಲಿ 3 ಕೋಟಿ ಅನುದಾನ ರಿಸರ್ವ್ ಮಾಡಿಟ್ಟು ಹೋಗಿದ್ರು. ಅಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಅಂತ ಹೇಳ್ಬಿಟ್ಟು DMF ಅಲ್ಲಿ 3 ಕೋಟಿ ರಿಸರ್ವ್ ಮಾಡಿದ್ರು. ಅದನ್ನ ಮತ್ತೆ ನಾವು ಪ್ರೊಸೆಸ್ ಮಾಡಕ್ಕೆ ಹೋದಾಗ ಎಲ್ಲದಕ್ಕೂ ಮಾನದಂಡಗಳಿದ್ದಾವೆ. 30 ಬೆಡ್ ಹಾಸ್ಪಿಟ್ಲ್ಗೆ ಎಷ್ಟು ಜಾಗ ಇರಬೇಕು, ಯಾವ ಥರ ಪ್ಲಾನ್ ಮಾಡಬೇಕು, ಹೆಂಗೆ ಕಟ್ಟಬೇಕು ಅನ್ನೋದು ಮಾನದಂಡಗಳಿರ್ತವೆ. ಆ ಮಾನದಂಡಗಳ ಪ್ರಕಾರ ಆ ಜಾಗ ಅಲ್ಲಿ ಸಾಕಾಗ್ತಿರ್ಲಿಲ್ಲ, ಅಲ್ಲಿ ಫಿಟ್ ಆಗೋದಿಲ್ಲ. ಸಿಟಿ ಸೆಂಟ್ರಲ್ಲಿದೆ, ಆಂಬ್ಯುಲೆನ್ಸ್ ಓಡಾಡೋಕ್ಕಾಗಲ್ಲ, ಎಮರ್ಜೆನ್ಸಿ ಸರ್ವಿಸು ಕೊಡೋಕ್ಕಾಗೋದಿಲ್ಲ, ಆ ಜಾಗ ಸಾಕಾಗಲ್ಲ, ಮತ್ತು ನಿಮ್ಮ ಮಾನದಂಡಗಳಿಗೆ ನಿಮಗೆ ಇದು ಮಾಡೋಕ್ಕಾಗೋದಿಲ್ಲ ಅಂತೇಳಿದೆ. ಸೊ ನಾನು ಒಂದು ಸರಿ ಹಠ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿಡಲಿಕ್ಕೆ ಒಪ್ಪಲಿಲ್ಲ. ಹಲವಾರು ಬಾರಿ ನಿಕಟಪೂರ್ವ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಹಲವಾರು ಬಾರಿ, ಮತ್ತು ನಮ್ಮ ಹೆಲ್ತ್ ಮಿನಿಸ್ಟ್ರು ಗುಂಡೂರಾವ್ ಸಾಹೇಬರಿಗೆ ತುಂಬ ಸರಿ ರಿಕ್ವೆಸ್ಟ್ ಮಾಡಿದಾಗ, ಮತ್ತು ಇದೇ ಥರ PHCಗಳು ಮತ್ತು CHಗಳು ಬೇಕಂತ ರಿಕ್ವೆಸ್ಟ್ ಮಾಡಿದಾಗ ಅವರು ಯಾವುದೇ ಕಾರಣಕ್ಕೂ ಮಾನದಂಡಗಳಿಂದ ನಾವೇನು ಮಾಡೋಕ್ಕಾಗ್ತಂತ, ನೀವೇನು ಮಾಡೋಕ್ಕಾಗ್ತಂದ್ರೆ ನೀವೇ ಮಾಡಬೇಕು, ಏನಾದರೂ ದಾರಿಗಳು ಹುಡುಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಿಜವಾಗ್ಲೂ ಕೆಲವು ಅಧಿಕಾರಿಗಳನ್ನ, ನಮ್ಮ ಮುಖ್ಯಮಂತ್ರಿಗಳ ಸರ್ಕಾರದ ನಿಕಟಪೂರ್ವದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಆರೋಗ್ಯ ಸಚಿವರಾದಂಥ ಗುಂಡೂರಾವ್ ಸರ್ಗೆ ಮತ್ತು ವಿಶೇಷವಾಗಿ ಅವತ್ತ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರಾದಂಥ LK ಅತೀಕ್ ಸರು ಮತ್ತು ಈಗಿನ ಅಂಜುಮ್ ಪರ್ವೇಜ್ ಸರು ಮತ್ತು ನಮ್ಮ KKRDB ಚೇರ್ಮನ್ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ನಿಜವಾಗ್ಲೂ ಇದನ್ನು ನಾವು ಅರ್ಪಿಸ್ಬೇಕು. ಯಾಕೆಂತಂದರೆ ನಾವು ತುಂಬ ಸರಿ ಹಠ ಮಾಡಿದಾಗ
ಇಲ್ಲ ಡಾಕ್ಟ್ರು ತುಂಬ ಕನ್ಸರ್ನ್ ತೋರಿಸ್ತಾ ಇದ್ದಾರೆ ಸರ್ ಅವರು, ಪಾಪ ಅಲ್ಲಿ ತುಂಬ ನೀಡ್ ಇದೆ. ಅವಾಗಲೇ ಆ ಕಾಲದಲ್ಲಿ 100 ಬೆಡ್ ಹಾಸ್ಪಿಟ್ಲ್ ಆಗಿದೆ. ಮತ್ತು ಅಲ್ಲಿ ಗೈಡ್ಲೈನ್ಸ್ ಹೇಳ್ಬಿಟ್ಟು ಹಲವಾರು ಬಾರಿ PHCಗಳು CHಗಳು ಕೂಡ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಯಾವುದಕ್ಕೂ ಗೈಡ್ಲೈನ್ಸ್ ಇಲ್ದಂಗೆ ಬರೀ ಇದೆ ಹೇಳಿ ಕಳಿಸ್ತಾ ಇದ್ದೀವಿ, ನಾವೇನಾದ್ರು ಮಾಡಿ ಹೆಲ್ಪ್ ಮಾಡಬೇಕು ಅಂತೇಳಿ. ಸೊ ರಾಜ್ಯದಲ್ಲಿ ತುಂಬ ಹಾಸ್ಪಿಟ್ಲ್ಗಳು ಎಲ್ಲರೂ ಟ್ರೈ ಮಾಡ್ತಾ ಇದ್ರು ಹಾಸ್ಪಿಟ್ಲ್ ಅಪ್ಗ್ರೇಡೇಷನ್ಗೆ. ತುಂಬ ಕಡೆ ಹಾಸ್ಪಿಟ್ಲ್ ಅಪ್ಗ್ರೇಡೇಷನ್ ಮಾಡಿದಾಗ 24-25ರಲ್ಲಿ ರಾಜ್ಯದಲ್ಲಿ ಯಾವ ಆಸ್ಪತ್ರೆಗೂ 100ರಿಂದ 150 ಬೆಡ್ಗೆ ಉನ್ನತೀಕರಣಕ್ಕೆ ಅವಕಾಶ ಕೊಡಲಿಲ್ಲ. ಕೇವಲ ಇಡೀ ರಾಜ್ಯದಲ್ಲಿ ಕೂಡ್ಲಿಗಿಗೆ ಮಾತ್ರ 100ರಿಂದ 150 ಬೆಡ್ಗೆ ಅವಕಾಶ ಯಾಕೆ ಕೊಟ್ಟರು ಅಂತಂದರೆ, ನೇರವಾಗಿ ನಮ್ಮ ಮಾನದಂಡಗಳು ಬರಲ್ಲ. ಅವ್ರು ವಿಭಾಗೀಯ ಆಸ್ಪತ್ರೆ ಅಂತೇಳಿ ಇದನ್ನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ವಿಭಾಗೀಯ ಆಸ್ಪತ್ರೆ ಉನ್ನತೀಕರಣ ಮಾಡೋಣ. ಆ 50 ಬೆಡ್ನ ಅವ್ರು ಏನು ಮಾಡ್ತಾರೆ, ಅದಕ್ಕೆ ICU ಮತ್ತು ಅನಸ್ತೇಷಿಯಾ ಫೆಸಿಲಿಟಿ, OT ಫೆಸಿಲಿಟೀಸ್ ಎಲ್ಲ ಕೊಟ್ಬಿಟ್ಟು ಅದನ್ನು ಮದರ್ ಆ್ಯಂಡ್ ಚೈಲ್ಡ್ ಬ್ಲಾಕ್ ಮಾಡ್ಕೊಳ್ಳಿ. ಅವರು ಆ ಥರ ಉಪಯೋಗ ಆಗುತ್ತೆ. ಅಟ್ಲೀಸ್ಟ್ ಡಾಕ್ಟ್ರಿಗೆ ಇನ್ನೊಂದು ದಾರಿಯಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡೋಣ ಅಂತೇಳಿ ಅವತ್ತೆಲ್ಲ ತೀರ್ಮಾನ ತಗೊಂಡು, ಅದು ರಾಜ್ಯ ಸರ್ಕಾರದ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಸಹಯೋಗದೊಂದಿಗೆ 2 ಜಾಯಿಂಟ್ ವೆಂಚರಿಂದ 50% KKIDದಿಂದ 50% ನಮ್ಮ ರಾಜ್ಯ ಆರೋಗ್ಯ ಇಲಾಖೆಯಿಂದ ಇವತ್ತು ಅನುದಾನ ಕೊಟ್ಟು ಅವತ್ತು ಸುಮಾರು 16,000 ಕೋಟಿ ಅನುದಾನದಲ್ಲಿ ನಮಗೆ ಒಂದು ಅಪ್ರೂವ್ ಮಾಡಿಕೊಟ್ಟಂಥ ಒಂದು ಘನ ಕಾರ್ಯವನ್ನು ನಮ್ಗೆ ಮಾಡಿಕೊಟ್ರು. ಮತ್ತು ಈಗ ನಮ್ಮ ತಾಲೂಕು ನಮ್ಮ ಇದು ಪರಿಸ್ಥಿತಿಗಳು ಹೆಂಗಿದೆ ಅಂತಂದರೆ, ಒಂದು ವೈದ್ಯರನ್ನಂತೂ ಉಳಿಸ್ಕೊಳ್ಳೋದು ದೊಡ್ಡ ಸಾಹಸ. ಪಾಪ ಅಟ್ಲೀಸ್ಟು ಏನಾದರೂ ಉತ್ತಮ ರೀತಿಯಲ್ಲಿ ಒಂದು ಸೌಕರ್ಯ ಕೊಟ್ಟು ಏನಾದರೂ ಕ್ವಾರ್ಟರ್ಸ್ಗಳು ಕೊಟ್ಟು ನಮ್ಮ ಸ್ಟಾಫ್ನ ಉಳಿಸ್ಕೊಳ್ಳೋಣ ಅಂದರೆ ಅದು ಕೂಡ ಎಲ್ಲ ಕಾಂಟ್ರಾಕ್ಟ್ ಬೇಸಿಸಲ್ಲಿದ್ದಾರೆ, ರೆಗ್ಯುಲರ್ ಕೂಡ ಇಲ್ಲ. ಏನಾದರೂ ಒಂದು ಸರ್ವಿಸ್ ಕೊಡಬೇಕಂತಂದರೆ ಇಂಥ ಚಿಕ್ಕ ಊರಲ್ಲಿ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಇರೋಲ್ಲಿ 2-3 ಕಡೆ ನಾವು ಕಿಡ್ನಿ ಹಾಸ್ಪಿಟ್ಲ್ ಒಂದು ಕಡೆ, ಲಿವರ್ ಹಾಸ್ಪಿಟ್ಲ್ ಒಂದು ಕಡೆ, ತಾಯಿ ಮಕ್ಕಳ ಆಸ್ಪತ್ರೆ ಒಂದು ಕಡೆ, ಜನರಲ್ ಹಾಸ್ಪಿಟ್ಲ್ ಒಂದು ಕಡೆ ಮಾಡೋಕ್ಕಾಗಲ್ಲ. ಇಡೀ 100 ಬೆಡ್ ಹಾಸ್ಪಿಟ್ಲಿಗೆ ಒಬ್ಬ ಅನಸ್ಥೆಟಿಸ್ಟ್ ಇಲ್ಲ, ಒಬ್ಬ ಗೈನಕಾಲಜಿಸ್ಟು, ಒಬ್ಬರು ಪೀಡಿಯಾಟ್ರಿಷಿಯನ್ ಇದ್ದಾರೆ, ಒಂದು ಅನಸ್ಥೆಟಿಸ್ಟ್ ಕೂಡ ಇಲ್ಲ. ಇಂಥ ಕಡೆ ನಾವು 2-3 ಮತ್ತೆ 50% ಸ್ಟಾಫ್ ಇದೆ. ಇಂಥ ಕಡೆ ನಾವು 2 ಜಾಗದಲ್ಲಿ ಬೇರೆ ಕಡೆ ಮಾಡಿದ್ರೆ ಆಯಿತಾ, ನಾವು ಏನೋ ಸುಮ್ಮನೆ ನಮ್ಮ ಪ್ರತಿಷ್ಠೆಗೋಸ್ಕರ ಒಂದು ಹಾಸ್ಪಿಟ್ಲ್ ಮಾಡ್ತಾ ಹೊರತು ಸರ್ವಿಸ್ ಕೊಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಪ್ರಾಕ್ಟಿಕಲಾಗಿ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಇದನ್ನು. ಸೊ ಒಂದೇ ಜಾಗದಲ್ಲಿ ಇದ್ದರೆ ಮಾತ್ರ ಎಲ್ಲ ಡಾಕ್ಟರ್ಗಳು 2 ಕಡೆ ಸೇವೆ ಕೊಟ್ಬಿಟ್ಟು ಮತ್ತು ಇರೋ ಸ್ಟಾಫ್ನ ಬಳಸ್ಕೊಂಡು ನಾವು ಇರೋ ಅನಸ್ಥೆಟಿಸ್ಟ್ನ, ಇರೋ ಗೈನಕಾಲಜಿಸ್ಟ್ನ ಇನ್ನೂ ಹೆಚ್ಚುವರಿಯಾಗಿ ಮುಂದೆ ಅನುಮೋದನೆ ಮಾಡಿಸ್ಕೊಂಡು ಇದು ಒಳ್ಳೆ ಸರ್ವಿಸು ಒಂದೇ ಕಡೆ ಒಂದು ಕಾಂಪ್ಲೆಕ್ಸಲ್ಲಿ ಇದ್ದರೆ ಎಲ್ಲ ಸರ್ವಿಸಸ್ಸು ಒಂದೇ ಕಡೆ ಕೊಡೋಂಥ ಒಂದು ಕೆಲಸ ಆಗಲೇಬೇಕಂತ ಹೇಳ್ಬಿಟ್ಟು ನಾವು ಒಂದು ಒಳ್ಳೆ ಉದ್ದೇಶದಿಂದ ಸದುದ್ದೇಶದಿಂದ ಒಂದು ಇದೇ ಜಾಗದಲ್ಲಿ ಆಗಬೇಕನ್ನೋ ಒಂದು ಕಾರ್ಯಕ್ರಮನ ನಾವು ಕ್ರಮ ತಗೊಂಡಿದ್ವಿ. ಸೊ ಅದಕ್ಕೆ ಯಾರೂ ಅನ್ಯತಾ ಭಾವಿಸಂಗಿಲ್ಲ. ಯಾರೇ ಹೋರಾಟಗಾರರು ಯಾವುದೇ ರೀತಿ ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಯಾರನ್ನು ಅವ್ರನ್ನ ಗೌರವಿಸಿ ಅವ್ರಿಗೆ ಹಲವಾರು ಬಾರಿ ನಾವು ಮನವಿನೂ ಸಲ್ಲಿಸಿ ಅವರ ಸಾಮ್ಯತೆಯೊಂದಿಗೆ ಇವತ್ತು ಇಂಥ ಒಂದು ಘನಕಾರ್ಯವನ್ನು ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದೀವಿ. ಅದರಿಂದ ಇದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟು ಇನ್ನು 1 ವರ್ಷದಲ್ಲಿ ಇದೊಂದು ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ ಮತ್ತು ನಾನು ಹೇಳಿದ್ನಲ್ಲ ಬದುಕೋದಕ್ಕೋಸ್ಕರ ಒಂದು ತಾಯಿ ಮಕ್ಕಳು ಯಾಕೆಂದರೆ ದಿನ ಬೆಳಗ್ಗೆ ದಿನ ರಾತ್ರಿ ಆದ್ರೂ ತಾವೇ ಪತ್ರಕರ್ತರು ಫೋನ್ ಮಾಡ್ತಿರ್ತೀರಿ, ಲೀಡ್ರು ಫೋನ್ ಮಾಡ್ತೀರಿ ಆಯಿತಾ, ಕೊಪ್ಪಳಕ್ಕೆ ಕೇಳಿದ್ದಾರೆ, ಬಳ್ಳಾರಿಗೆ ಹೋಗೋಕ್ಕೆ ಕೇಳಿದ್ದಾರೆ ಅಂತೇಳಿ ಆಯಿತಾ. ನಿಜವಾಗ್ಲೂ ಇಂಥ ಸಮಯದಲ್ಲಿ ಇಂಥ ಟ್ರಾಫಿಕ್ ಇಂಥ ಇದರಲ್ಲಿ ನಾವು ತಾಯಿ ಮಕ್ಕಳು ಒಂದೊಂದು ನಿಮಿಷ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂಥ ಒಂದು ಫೆಸಿಲಿಟೀಸ್ ನಮ್ಮ ಕ್ಷೇತ್ರದಲ್ಲೇ ಇದ್ದರೆ ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ, ಮಕ್ಕಳಲ್ಲಿ ಎಷ್ಟು ಪೌಷ್ಟಿಕಾಂಶದ ಕೊರತೆ ಆಗಿರ್ಬೋದು ಮತ್ತು ಎಷ್ಟು ರಕ್ತಹೀನತೆ ನಮ್ಮ ತಾಯಂದ್ರ ಹತ್ರ ಇದೆ ಅಂತಂದರೆ ನಿಜವಾಗ್ಲೂ ನಮಗೆ ಹಳ್ಳಿಗಳಿಗೆ ಹೋದಾಗ ಭಾಳ ನೋವು ದುಃಖ ಆಗ್ತದೆ. ಯಾಕೆಂದರೆ ಅವರು ಆಶಾ ವರ್ಕರ್ಸ್ಗೆ ಮನೆ ಹೋಗ್ತಾರೆ, ಅವ್ರಿಗೆಲ್ಲ ಮಾಹಿತಿ ಇರ್ತದೆ ಎಷ್ಟು ಕಷ್ಟ ಇದೆ ಇಲ್ಲಿ ಜೀವನ ಮಾಡೋದು ನಮ್ಮ ತಾಲೂಕುಗಳು, ಇಂಥ ಬಡವ್ರ ತಾಲೂಕಲ್ಲಿ. ಸೊ ಇವೆಲ್ಲ ಒಂದೊಂದೇ ಯಾಕೆಂದರೆ ನಿಮಗೆ ಮಾಹಿತಿ ಇಲ್ಲಿ ಈ ಕ್ವಾರ್ಟರ್ಸ್ಗಳಾಗಿರ್ಬೋದು ಮತ್ತು ನೋಡಿ ನಮಗೆ ಏನೇ ಆದರೂ ಒಂದು ವಿಶಿಷ್ಟಗಳು ನಮ್ಮ ತಾಲೂಕಿಗೆ ಆಗ್ತವೆ. ಇವತ್ತು ಇಲ್ಲೊಂದು ಟ್ರಾಮಾ ಕೇರ್ ಸೆಂಟರ್ ಅಂತ ಮಾಡ್ತೀವಿ. ಜಸ್ಟ್ ಅದು ಒಂದು ಟ್ರಾಮಾ ಕೇರ್ ಸೆಂಟರ್ ಅಂತ ಹೆಸರು ಬರೆದಿದ್ದಕ್ಕೆ ನಮಗೆ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ 1.5 ವರ್ಷ ಬೇಕಾಯಿತು. 23-24 ಅನುದಾನ ಇನ್ನೂ ನಡೀತಾ ಇದೆ. ಯಾಕೆಂತಂದರೆ ಟ್ರಾಮಾ ಕೇರ್ ಸೆಂಟರ್ ಅನ್ನೋದು ಮತ್ತು MCH ಅನ್ನೋದು, ಟ್ರಾಮಾ ಕೇರ್ ಸೆಂಟರ್ ಅನ್ನೋದು ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ ತೊಗೊಂಡು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅದು ಅವರೇ ಮಾಡೋಂಥದ್ದು. ನಮಗೆ ಇಲ್ಲಿ ನ್ಯಾಷನಲ್ ಹೈವೇ ಇದೆ, ಈಗ ಪಕ್ಕದಲ್ಲೇ 30 ಕಿಲೋಮೀಟರ್ ಒಳಗೆ ಇನ್ನೊಂದು CHC ಮಾಡೋಂಗಿಲ್ಲ. ಹೊಸಳ್ಳಿ ಮಾಡೋಕ್ಕೆ ಒತ್ತಾಯ ಇದೆ, ಆಲೂರು ಮಾಡೋಕ್ಕೆ ಒತ್ತಾಯ ಇದೆ, ಆದರೆ ಚಿಕ್ಕಜೋಗಲ್ಲಿ ಇರೋದ್ರಿಂದ ಮಾಡೋಕ್ಕೆ ಅವಕಾಶ ಇಲ್ಲ. ನ್ಯಾಷನಲ್ ಹೈವೇಲಿ ನಾವು ಚಿತ್ರದುರ್ಗ ಇಲ್ಲ ಹೊಸಪೇಟೆನೇ ನಂಬ್ಕೋಬೇಕು, ತುಂಬ ಆಕ್ಸಿಡೆಂಟ್ಸ್ ಆಗ್ತವೆ. ಅದಕ್ಕೋಸ್ಕರ ಒಂದು ಸುಸಜ್ಜಿತ ಒಂದು ಎಮರ್ಜೆನ್ಸಿ ರೂಮ್ ಬೇಕನ್ನೋದು ಒಂದು ಉದ್ದೇಶಕ್ಕೋಸ್ಕರ ಒಂದು ಟ್ರಾಮಾ ಕೇರ್ ಸೆಂಟರ್ ಮಾಡೋದಕ್ಕೋಸ್ಕರ ಮತ್ತೆ ಅದನ್ನು ಹೆಸರು ಬದಲಾವಣೆ ಮಾಡಿ
ಅದನ್ನು ಮತ್ತೆ ಎಮರ್ಜೆನ್ಸಿ ಕ್ಯಾಜುಯಾಲಿಟಿ ರೂಮ್ ಅಂತ ಮಾಡೋದಕ್ಕೆ ನಮ್ಗೆ 1 ವರ್ಷ ಬೇಕಾಯಿತು. ಮತ್ತು ರಾಜ್ಯದಲ್ಲೇ ಒಂದು ಎಲ್ಲ ನಮ್ಮ ಆಶಾ ವರ್ಕರ್ಸ್ನ ತುಂಬ ಸರಿ ಇಲ್ಲಿ ಬಂದಾಗ ಈ ಮರದ ಕೆಳಗೆ ಮೀಟಿಂಗ್ ಮಾಡ್ತಾ ಇದ್ರು ಅವ್ರು. ಯಾಕೆಂದರೆ ಹೈಯೆಸ್ಟ್ ನ್ಯಾಷನಲ್ ಪ್ರೋಗ್ರಾಮ್ಸ್ ನಿನ್ನೆ ಈಗ ಪಲ್ಸ್ ಪೋಲಿಯೋ ನಡೀತಾ ಇದೆ, TB ಆಗಿರ್ಬೋದು, ಲೆಪ್ರೆಸ್ ಆಗಿರ್ಬೋದು, ಎಲ್ಲ ಇಮ್ಯುನೈಸೇಷನ್ ಎಲ್ಲ ಪ್ರೋಗ್ರಾಮ್ಸು ನಮ್ಮ ಅಂಗನವಾಡಿ ವರ್ಕರ್ಸು, ಆಶಾ ವರ್ಕರ್ಸು ಮತ್ತು ನಮ್ಮ ಹೆಲ್ತ್ ವರ್ಕರ್ಸಿಂದ ನಡೀತಾ ಇದೆ. ಇವತ್ತು ಸ್ವಾತಂತ್ರ್ಯ ಬಂದಾಗ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ, ನಮ್ಮ ಜೀವನ ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಕೇವಲ 47-48 ವರ್ಷ ಇತ್ತು 1947ರಲ್ಲಿ. ಇವತ್ತು 73 ವರ್ಷಕ್ಕೆ ಬಂದಿದೆ. ನಮ್ಮ ದೇಶದ ಒಂದು ಜೀವನ ಮಟ್ಟ, ನಾವು ಎಷ್ಟು ವರ್ಷ ಬದುಕ್ತೀವಿ ಆವರೇಜ್ ಅನ್ನೋದನ್ನು, ಆವರೇಜು 47 ವರ್ಷದಿಂದ 73 ವರ್ಷಕ್ಕೆ ಬಂದಿದೆ. ಅದಕ್ಕೆಲ್ಲ ಹೇಳ್ತಾರೆ ಡಾಕ್ಟ್ರುಗಳು ಹಂಗೆ ಹಿಂಗೆ ಅಂತ. ಆದರೆ ನಮ್ಮೆಲ್ಲ ಆರೋಗ್ಯ ಕಾರ್ಯಕರ್ತರು ಇವ್ರದ ಪರಿಶ್ರಮದಿಂದ, ಯಾಕೆಂದರೆ ನೀವು ನೋಡಿರ್ಬೋದು ಈಗ ಪಲ್ಸ್ ಪೋಲಿಯೋನ 100% ಅಚೀವ್ ಮಾಡಿದ್ದಾರೆ, 100% ಅಚೀವ್ ಮಾಡಿದ್ದಾರೆ. ಸೊ ಇವತ್ತು ಇಂಥ ಒಂದು ಕೆಲಸ ಮಾಡೋದಕ್ಕೆ ಇವತ್ತು ಅವ್ರಿಗೆ ಒಂದು ಸುಸಜ್ಜಿತ ಒಂದು ಭವನ ಕೂಡ ಇರಲಿಲ್ಲ. ಸೊ ಇಲ್ಲೇ ಅಲ್ಲಿ ಇಲ್ಲಿ ಮಾಡ್ತಾ ಇದ್ರು, ಕೇಳಿದ್ರೆ ಎಲ್ಲೂ ಇಲ್ಲ ನಮ್ಗೆ ಅಂತ. ಅದನ್ನು ಮನಗಂಡು ನಾವು ಒಂದು ತಾಲೂಕಾ ಆರೋಗ್ಯಾಧಿಕಾರಿಗಳ ಕಚೇರಿ ಮತ್ತು ಒಂದು ಟ್ರಾಮಾ ಕೇರ್ ಸೆಂಟ್ರ್ ಮತ್ತು ಒಂದು ಆಶಾ ವರ್ಕರ್ಸ್ಗೆ, ಅಂಗನವಾಡಿ ವರ್ಕರ್ಸ್ಗೆ ಮತ್ತು ನಮ್ಮ ಎಲ್ಲ ಹೆಲ್ತ್ ವರ್ಕರ್ಸ್ಗೆ ಒಂದು ಸುಸಜ್ಜಿತವಾದ ಒಂದು ಸಭಾಂಗಣವನ್ನು ಕೂಡ ನಿರ್ಮಾಣ ಮಾಡ್ತೀವಿ. ಇನ್ನೊಂದು ತಿಂಗಳೊಳಗೆ ಅದು ಕೂಡ ರೆಡಿ ಮಾಡಿಬಿಟ್ಟು, ಮತ್ತು ಇದೇ ರೀತಿ ಒಂದು ಹೊಸದು ನಾವೊಂದು ಆಕ್ಸಿಜನ್ ಪ್ಲಾಂಟ್ ರೂಮ್ ಆಗಿರ್ಬೋದು, ಬಯೋಮೆಡಿಕಲ್ ವೇಸ್ಟ್ ಆಗಿರ್ಬೋದು, ಮತ್ತು ಲಾಂಡ್ರಿ ಆಗಿರ್ಬೋದು, ಮಾರ್ಚರಿ ಶವಾಗಾರ ಕೂಡ ಸುಸಜ್ಜಿತವಾದ ಹೊಸ ಕೇಂದ್ರ ಕೂಡ ಮಾಡೋಕ್ಕೆ ಎಲ್ಲ ಕ್ರಮ ಕೈಗೊಂಡು, ಮತ್ತು ಎಲ್ಲ ವೈದ್ಯರನ್ನು ಇಲ್ಲೇ ವಾಸ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಅವ್ರಿಗೆಲ್ಲ ಸುಸಜ್ಜಿತ ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ದೀವಿ.